ಈಗ ಈ ಪ್ರಶ್ನೆ ಬರ್ತಿರೋದು ಯಾಕಂದ್ರೆ ನೀವದ್ನ JNU ಬೆಡ್ಶೀಟ್ ಮೇಲೆ ಚೆಲ್ಲೋಕೆ ಬಳಸ್ತಿದ್ದೀರಿ, ಸರಿನಾ? Okay. ಅದನ್ನ ಆ ರೀತಿ ಬಳಸ್ತಿದ್ರೆ ಅದು ನಿಮ್ಮ ವಿವಶತೆ. ನೀವೀಗ ಅದನ್ನ ಮಾಡ್ತಿದ್ದೀರಿ. ಅದನ್ನ ನೈತಿಕವಾಗಿ ನೋಡ್ಬೇಕಾಗಿಲ್ಲ. ವಿಷಯ ಅದಲ್ಲ. ನೀವು ವಿವಶತೆಯ ಯಾವ ಮಟ್ಟದಲ್ಲಿದ್ದೀರಿ ಅನ್ನೋದು ಪ್ರಶ್ನೆ. ಈಗ ಚರ್ಮ ಇದೆ, ಎಪಿಥೀಲಿಯಲ್ ಸೆಲ್ಸ್ಗಳಿವೆ, ಕೂದಲಿವೆ, ದೇಹದ ಇತರೆ ಅನೇಕ ಅಂಗಗಳಿವೆ, ಹೃದಯ, ಲಿವರ್, ಕಿಡ್ನಿ, ಅನೇಕ ಸಂಗತಿಗಳು. ಈ ಎಲ್ಲ ಜೀವಕೋಶಗಳು ತಮ್ಮದೇ ಆದ ಸಾಮರ್ಥ್ಯವನ್ನು ಹೊಂದಿದೆ. ಆದರೆ ವೀರ್ಯ ಅಸಾಧಾರಣ ಮಟ್ಟದ ಶಕ್ತಿಯನ್ನು ಹೊಂದಿದೆ. ಹೊಸ ಜೀವನನೇ ಸೃಷ್ಟಿಸಬಹುದು. ಇವತ್ತು ಎಪಿಥೀಲಿಯಲ್ ಸೆಲ್ ತಗೊಂಡು ಲ್ಯಾಬ್ನಲ್ಲಿ ಸಾಕಷ್ಟು ಸಂಗತಿ ಮಾಡಬಹುದು. ನಿಮ್ಮನ್ನ ಕ್ಲೋನ್ ಮಾಡಬಹುದು, ಸರಿನಾ? ಸಾಮರ್ಥ್ಯ ಇದರಲ್ಲಿ ಕೂಡ ಇದೆ. ಆದರೆ ಅದರಲ್ಲಿದ್ದಷ್ಟು ಕ್ರಿಯಾಶೀಲವಾಗಿಲ್ಲ. ನೀವೇನ್ ವೀರ್ಯ ಅಂತ ಕರಿತೀರಿ ಆ ಜೀವಕೋಶದಲ್ಲಿದ್ದಷ್ಟು. ಜನರು ಅಕ್ಷರಶಃ ಅದನ್ನ ಹಾಗೆ ತಗೋತಿದ್ದಾರೆ. ಆದರೆ ನೀವು ಎಪಿಥೀಲಿಯಲ್ ಸೆಲ್ಗಳನ್ನ ಉತ್ಪತ್ತಿ ಮಾಡಬೇಕಂದ್ರೆ ದೇಹ ಅದಕ್ಕೆಷ್ಟು ಶಕ್ತಿನ ವ್ಯಯಿಸುತ್ತೆ? ಮತ್ತು ವೀರ್ಯ ಅಂತ ನೀವೇನಂತೀರಿ ಅದರ ಉತ್ಪತ್ತಿಗೆ ದೇಹ ಎಷ್ಟು ಶಕ್ತಿನ ವಹಿಸುತ್ತೆ ಅನ್ನೋದು ತುಂಬಾ ಭಿನ್ನ. ಇದನ್ನ ವೈಜ್ಞಾನಿಕವಾಗಿ ಸಾಬೀತುಪಡಿಸಬಹುದು. ಅಂದ್ರೆ ಅಷ್ಟೆಲ್ಲ ಶಕ್ತಿನ ವ್ಯಯಿಸ್ತಿರುವಾಗ ಖಂಡಿತ ಅದಕ್ಕೆ ಪ್ರಬಲ ಸಾಮರ್ಥ್ಯವಿರುತ್ತೆ, ಕಂಡ್ಕೊಳ್ಳೋಕೆ ಗೊತ್ತಿದ್ರೆ. ಆದರೆ ನೀವದಕ್ಕೆ ಶಕ್ತರಾಗಿದ್ದೀರಾ? ಕಂಡುಕೊಳ್ಳೋಕೆ ಸಮರ್ಥರಾಗಿದ್ದೀರಾ? ಅದಕ್ಕೆ ಅಗತ್ಯವಿರೋ ಸಾಧನ ಮತ್ತು ಮಾರ್ಗದರ್ಶನ ಇದೆಯಾ ಅನ್ನೋದು ದೊಡ್ಡ ಪ್ರಶ್ನೆ.